ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಆರೋಪಿತ ಸ್ಥಾನದಲ್ಲಿ ನಿಂತಿರುವಂತಹ ಬುರುಡೆ ಗ್ಯಾಂಗ್ನ ಸದಸ್ಯರು ದಿನಕ್ಕೊಂದು ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಸರಕುಗಳನ್ನ ಬಿಡುಗಡೆ ಮಾಡ್ತಾ ಇರೋ ಹಂಗೆ ಕಾಣಿಸ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆ ನಡೆಸ್ತಾ ಇರುವ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ವಿಡಿಯೋ ಪಾರ್ಟ್ 2 ರಿಲೀಸ್ ಮಾಡಿದೆ ಬುರುಡೆ ಗ್ಯಾಂಗ್. 2023ರ ಆಗಸ್ಟ್ನಲ್ಲೇ ತಿಮರೋಡಿ ಮನೆಗೆ ಚಿನ್ನಯ್ಯ ಭೇಟಿ ಕೊಟ್ಟಂತಹ ಸಂದರ್ಭದ ವಿಡಿಯೋ ಇದು. ವಿಡಿಯೋದಲ್ಲಿ ಸ್ಪಾಟ್ ನಂಬರ್ 17ರ ಬಗ್ಗೆ ಚಿನ್ನಯ್ಯ ಹೇಳ್ತಾನೆ. ನೇತ್ರಾವತಿ ತೀರದಲ್ಲಿ ಹೆಣ ಹೂತು ಹಾಕಿದ್ದಕ್ಕೆ ಲೆಕ್ಕನೇ ಇಲ್ಲ ಅಂತ ಆತ ಕೂಡ ಹಳಿಯಿಲ್ಲದೆ ರೈಲು ಬಿಟ್ಟಿದ್ದಾನೆ. ಏನಿಲ್ಲ ಅಂದ್ರೂ 70ಕ್ಕೂ ಹೆಚ್ಚು ಹೆಣಗಳನ್ನ ಹೂತು ಹಾಕಿದ್ದೀನಿ ಅಂತ ಹೇಳಿದ್ದಾನೆ. ಬಿಳಿ ಸೀರೆಯ ಕೇರಳ ಮೂಲದ ಮಹಿಳೆಯನ್ನ ನಾನು ಆ ಮಹಿಳೆಯ ಹೆಣವನ್ನು ಹೂತು ಹಾಕಿದ್ದೀನಿ. ತರಕಾರಿ ಗಾಡಿಯಲ್ಲಿ ಹೆಣವನ್ನ ತಂದು ಹೂತು ಹಾಕಿದ್ದೀನಿ. ತರಕಾರಿ ಗಾಡಿಯಲ್ಲಿ ತರಕಾರಿ ತರ್ತಾರಲ್ಲ, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟು, ಆ ಥರ ಇವನು ಹೆಣಗಳ ರಾಶಿಯನ್ನು ಇಟ್ಕೊಂಡು ತನ್ನಂತೆ ಎಳ್ಕೊಂಡು ಬಂದಂತೆ. ಅಲ್ಲಿ ಯಾರೂ ನೋಡ್ಲಿಲ್ವಂತೆ. ಆಮೇಲೆ ರಾಶಿಯನ್ನು ಎತ್ತಾಕದಂತೆ. ಇದನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅವರ ಬಳಿ ಹೇಳ್ಕೊಳ್ಳುವಂತಹ ವಿಡಿಯೋ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಸ್ವಲ್ಪ ತಿಂಗಳ ಹಿಂದೆ ಇದೇ ವ್ಯಕ್ತಿನ ಹೀರೋ ಅಂತ ವಿಜೃಂಭಿಸ್ತಾ ಇದ್ದವರು, ಇದೇ ವ್ಯಕ್ತಿಗೆ ಶೆಲ್ಟರ್ ಕೊಟ್ಟವರು, ಅನ್ನ ಹಾಕಿದವರು, ಈಗ ಇದೇ ವ್ಯಕ್ತಿನ ವಿಲನ್ ಅಂತ ಬಿಂಬಿಸ್ತಾ ಇದ್ದಾರಲ್ಲ. ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಅವಕಾಶಗಳಿದೆಯೋ ಎಲ್ಲವನ್ನ ಉಪಯೋಗಿಸ್ಕೊಳ್ತಾ ಇದೆ ಈ ಗ್ಯಾಂಗು. ಮತ್ತು ಎಂಥ ಖತರ್ನಾಕ್ ಯೋಜನೆಗಳು 2 ವರ್ಷದ ಹಿಂದೆನೇ ಇಟ್ಕೊಂಡಿದ್ರು ಇವರೆಲ್ಲ ಸೇರ್ಕೊಂಡು ಅನ್ನೋ ಪ್ರಶ್ನೆಗಳು ಬಂದ್ಬಿಡುತ್ತೆ. ಯಾರೋ ಒಬ್ಬ ಕತೆ ನೆರೆಕ್ಟ್ ಮಾಡ್ತಾನೆ ಅಂದಾಗ ಉಪ ಪ್ರಶ್ನೆಗಳು ಬರಬೇಕಲ್ವಾ? ನಿಜಾನ ಇಲ್ವಾ ಅಂತ ತಿಳ್ಕೊಳ್ಳೋ ಪ್ರಯತ್ನನೂ ಆಗಲ್ಲ. ಆತ ಕತೆ ಹೇಳ್ತಾ ಹೋಗ್ತಾನೆ, ಇವ್ರು ಕೇಳಿಸ್ಕೊಳ್ತಾ ಹೋಗ್ತಾರೆ. ಸಮಾಜದಲ್ಲಿ ಒಂದು ಭಯ ಕ್ರಿಯೇಟ್ ಮಾಡೋದಕ್ಕೆ ಮುಂದಾಗಿದ್ರು 2 ವರ್ಷದ ಹಿಂದೆನೇ ಅನ್ನೋದಕ್ಕೆ ಇದು ಸಾಕ್ಷಿ. ಮಮತಾ, ಈ ವಿಡಿಯೋವನ್ನ ಗಮನಿಸಿದಾಗ ಆರಂಭದಲ್ಲೇ ಆತ ಏನೆಲ್ಲ ಹೇಳ್ತಾನೆ ಅದೆಲ್ಲವನ್ನ ರೆಕಾರ್ಡ್ ಮಾಡಿಕೊಳ್ಳುವ ಉದ್ದೇಶವನ್ನ ಮಾತ್ರ ಹೊಂದಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನ ಈಗ ಒಂದೊಂದಾಗಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ರೀತಿಯಾಗಿ ಬಿಡುವಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಇದು ಅವರ ಬುಡಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಬಚಾವಾಗ್ಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋವನ್ನ ಬಿಡುವಂತ ಕೆಲಸಗಳನ್ನ ಮಾಡಿದ್ದಾರೆ. ಆರಂಭದಲ್ಲಿ ಚಿನ್ನಯ್ಯ ಬಹಳ ದೊಡ್ಡ ಮಟ್ಟದ ಹೀರೋ ಅನ್ನುವಂಥದ್ದನ್ನ ತೋರಿಸಿಕೊಂಡಿದ್ರು ಇದೇ ಬುರುಡೆ ಗ್ಯಾಂಗ್ನವರು. ಅದರ ಸಂಸ್ಥಾಪಕರಾಗಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಸಾಕಷ್ಟು ಸಂದರ್ಭದಲ್ಲಿ ಆತನನ್ನ ಹೀರೋ ರೀತಿಯಲ್ಲಿ ತೋರಿಸಿಕೊಂಡಿದ್ರು. ಯಾವಾಗ ಎಲ್ಲವನ್ನ ಆತ ವಾಪಸ್ ಸತ್ಯವನ್ನ ಹೇಳ್ತಾನೆ, SIT ಅಧಿಕಾರಿಗಳ ಮುಂದೆ, ನ್ಯಾಯಾಲಯದ ಮುಂದೆ ಹೇಳ್ತಾನೆ, ಆಗ ಇವನನ್ನ ಕೈ ಬಿಡ್ತಾರೆ. ಆತನಿಗೆ ಸಪೋರ್ಟ್ ಕೊಟ್ಟಿರುವಂತಹ ವಕೀಲರಾಗಿರ್ಬೋದು, ಆತನ ಬೆನ್ನ ಹಿಂದೆ ಇದ್ದಂತ ಈ ಸೂತ್ರಧಾರಿಗಳಾಗಿರ್ಬೋದು, ಎಲ್ಲರೂ ಆತನನ್ನ ಕೈ ಬಿಡ್ತಾರೆ. ಮತ್ತೆ ಈಗ ಇನ್ನೊಂದಷ್ಟು ಷಡ್ಯಂತರದ ಭಾಗವಾಗಿ ಹೊರಗೆ ಬರ್ತಾ ಇರುವಂತದ್ದು ಅದು ಎಲ್ಲಾ ಕಡೆಗಳಲ್ಲಿ ಪ್ರೂವ್ ಆಗ್ತಾ ಇದೆ. ಜೊತೆಗೆ SIT ತನಿಖೆಯಲ್ಲೂ ಇದು ಒಂದು ಹಂತದಲ್ಲಿ ಷಡ್ಯಂತರ ಅನ್ನುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ತಿಮರೋಡಿ ಎಚ್ಚೆತ್ತುಕೊಂಡಿರುವಂಥದ್ದು ತನ್ನ ಬುಡಕ್ಕೆ ಬಂದಾಗ ನಾನು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಈ ಒಂದು ಇಡೀ ಪ್ರಕರಣದಲ್ಲಿ ನಾನಿಲ್ಲ, ಎಲ್ಲವನ್ನ ಮಾಡಿದವನು ಅದೇ ಚಿನ್ನಯ್ಯ ಅನ್ನುವಂಥದ್ದನ್ನು ತೋರಿಸುವ ಕೆಲಸವನ್ನ ಈ ವಿಡಿಯೋದ ಮೂಲಕ ಮಾಡ್ತಾ ಇರುವಂಥದ್ದು. ಈಗ 1-2 ವಿಡಿಯೋಗಳನ್ನು ಈಗ ಬಿಟ್ಟಿರುವಂಥದ್ದು. ಇನ್ನು ನಿರಂತರವಾಗಿ ವಿಡಿಯೋಗಳನ್ನು ಬಿಡುವುದರ ಮೂಲಕ ನಾನು ಇಡೀ ಪ್ರಕರಣದಲ್ಲಿ ಇಲ್ಲ, ಎಲ್ಲವನ್ನ ಮಾಡಿದವನು ಅದೇ ಚಿನ್ನಯ್ಯ ಅನ್ನುವಂಥದ್ದನ್ನು ತೋರಿಸಿಕೊಳ್ಳುವಂತ ಆತನನ್ನ ಈಗ ವಿಲನ್ ಮಾಡುವಂತ ಕೆಲಸವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಮಾಡ್ತಾ ಇರುವಂತದ್ದು. ಮಮತಾ, ರೈಟ್. ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಚಿನ್ನಯ್ಯನನ್ನ ಸಮಾಧಿ ಮಾಡೋದಕ್ಕೆ ಏನೆಲ್ಲ ಸರಕುಗಳಿದೆಯೋ ಅದೆಲ್ಲದರ ಸರ್ವ ಉಪಯೋಗ ಆಗ್ತಿದೆ ಇಲ್ಲಿ.